ಹೊನ್ನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುನಗುಂದ. ಯೋಗದಿಂದ ನಮ್ಮ ದೇಹ ಸದೃಢವಾಗುತ್ತದೆ ಮತ್ತು ಆಯುಷ್ಯ ವೃದ್ಧಿಸುತ್ತದೆ ಎಂದು ವಿಮವಿವ ಸಂಘದ ಗೌರವ ಕಾರ್ಯದರ್ಶಿ ಡಾ ಮಹಾಂತೇಶ ಕಡಪಟ್ಟಿ ಹೇಳಿದರು. ಅವರು ದಿನಾಂಕ ಜೂನ್ 17 ಬುಧವಾರದಂದು ವಿಜಯ ಮಹಾಂತೇಶ ಪ್ರೌಢಶಾಲಾ ಸಂಘದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದೇ ಜೂನ್ 21 ರವಿವಾರದಂದು 12ನೇ ವಿಶ್ವ ಯೋಗ ದಿನಾಚರಣೆಯನ್ನು ಪ್ರೌಢಶಾಲಾ ಆವರಣದಲ್ಲಿ ಬೆಳಗ್ಗೆ 6 ಗಂಟೆಗೆ ಪ್ರತಿವರ್ಷದಂತೆ ಈ ವರ್ಷವೂ ಆಚರಿಸಲಾಗುವುದು. ಕಾರ್ಯಕ್ರಮವನ್ನು ಪೂಜ್ಯ ಗುರು ಮಹಾಂತ ಶ್ರೀಗಳು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರದ ಜನತೆ ನಾವೆಲ್ಲರೂ ಭಾಗವಹಿಸಿ ಎಲ್ಲರೂ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ವಿಮವಿವ ಸಂಘದ ನಿರ್ದೇಶಕರಾದ ರಾಮನಗೌಡ ಬೆಳ್ಳಿಹಾಳ್, ಮಹಾಂತೇಶ ಕಟ್ಟಿ, ಸಂಗಣ್ಣ ಚಿನಿವಾಲರ, ಪ್ರಾಚಾರ್ಯರಾದ ಶ್ರೀಶೈಲ ಗುಲಗೊಂಡ, ಎಚ್.ಎಸ್. ಬೋಳಿಶೆಟ್ಟಿ, ರಾಚಪ್ಪ ರಾಜಮನಿ, ಡಾ ಶಿವಶಂಕರ ಮುದಗಲ್ಲ, ಈರಣ್ಣ ಬುಳಟಗಿ, ಕ್ರೀಡಾ ನಿರ್ದೇಶಕರಾದ ಎಸ್.ಬಿ. ಚಳಗೇರಿ ಹಾಗೂ ಶಾಲಾ ಶಿಕ್ಷಕರು ಸಿಬ್ಬಂದಿ ಭಾಗವಹಿಸಿದ್ದರು. ಹೊನ್ನಧ್ವನಿ ಕನ್ನಡ ನ್ಯೂಸ್, ಹುನಗುಂದ. ಶುಭ ಮುಂಜಾನೆ, ನಮಸ್ಕಾರ. ಇದೇ ತಾರೀಕು 21 ರವಿವಾರ ನಮ್ಮ ವಿಜಯ ಮಹಾಂತೇಶ ವಿದ್ಯಾವರ ಸಂಘದ ಎಲ್ಲ ಅಂಗಸಂಸ್ಥೆಗಳು, ಪ್ರೈಮರಿ, ಹೈಸ್ಕೂಲು, ಕಾಲೇಜು, ನರ್ಸಿಂಗ್ ಕಾಲೇಜ್, PU ಕಾಲೇಜ್, ಡಿಗ್ರಿ ಕಾಲೇಜ್, ಫಾರ್ಮಸಿ ಕಾಲೇಜು ಎಲ್ಲ ಸೇರಿ ಈ 12ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸೋದು ಸಂಬಂಧ ಪ್ರೆಸ್ ಮೀಟ್ ಮಾಡಿದೆ. ಈ 12ನೇ ಯೋಗ ದಿನಾಚರಣೆಯನ್ನು ನಮ್ಮ ವಿಜಯ ಮಹಾಂತೇಶ ಸಂಘದ ಹೈಸ್ಕೂಲ್ನಲ್ಲಿ ಎಲ್ಲರೂ ಸೇರಿ ಆಚರಿಸೋಣ. ಊರಲ್ಲಿದ್ದ ಎಲ್ಲ ಯುವಕರು, ಹಿರಿಯರು ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕಂತಂದು ತಮ್ಮ ಮೂಲಕ ನಾನು ಎಲ್ಲರಿಗೂ ವಿನಂತಿಸಿಕೊಳ್ತೇನೆ. ಅದರ ಜೊತೆಗೆ ಈ ವರ್ಷದ ಯೋಗ ದಿನದ ಥೀಮ್ ಏನಂತಂದರೆ ಹೆಲ್ದಿ ಏಜಿಂಗ್. ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗ ನಮ್ಮ ಸರಾಸರಿ ಏಜ್ ಆಫ್ ಲಿವಿಂಗ್ ಅಂತಂದು ಏನಿದೆಯಲ್ಲ, ಅದು ಬರೀ 45 ಇತ್ತು. ಇವತ್ತು ಅದು 65 ಮಟ್ಟ ಬಂದಿದೆ. ಅಂದರೆ ಸರಾಸರಿ ಏಜ್ ಅಂತಂದರೆ ಸಾವುಗಳು ಅವಾಗ ಬರೀ 45 ವಯಸ್ಸು ಸರಾಸರಿ ಇದರಿಂದ ಆಗ್ತಿತ್ತು. ಎಷ್ಟೋ ಕಾಯಿಲೆಗಳು ಬಂದು ಗುಣಪಡಿಸೋಂಥ ಇದರಿಂದ. ಆದರೆ ಈಗ ಒಳ್ಳೆಯ ಪೌಷ್ಟಿಕ ಆಹಾರ ಆಯಿತು, ಒಳ್ಳೆಯ ಎನ್ವೈರ್ಮೆಂಟು, ಇವೆಲ್ಲ ಕಾರಣದಿಂದ ಹೆಲ್ದಿ ಏಜಿಂಗ್ ಅಂತ ಹೇಳಿ ಈ ವರ್ಷದ ಥೀಮ್ ಇದೆ. ನೀವೆಲ್ಲ ನೋಡಿರ್ಬೋದು, ವಯಸ್ಸಾದವರು ಮೊದಲು ಭಾಳ ಕಡಿಮೆ ಸಿಗ್ತಿದ್ರು, ಈಗ ಭಾಳ ಜನ ಇದ್ದಾರೆ. ಅದನ್ನು ಅವರು ಹೆಂಗೆ ಹೆಲ್ದಿ ಆಗಿರ್ಬೇಕು ವಯಸ್ಸಾದ್ಮೇಲೂ ಅಂತನ್ನೋದಕ್ಕೆ ಈ ವರ್ಷದ ಈ ಥೀಮನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅವತ್ತು ಬರ್ರಿ. ಆಮೇಲೆ ಊರಲ್ಲಿದ್ದ ಎಲ್ಲ ಯುವಕರು, ಹಿರಿಯರು ಈ ಸಂಸ್ಥೆಯ ಜೊತೆ ಕೈ ಜೋಡಿಸಿ ಅವತ್ತಿನ ದಿವಸ ಯೋಗ ದಿನಾಚರಣೆಯನ್ನು ಅಗದಿ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ನಿಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದಾರೆ. ಮತ್ತೆ ಅಲ್ಲಲ್ರಿ, ಮೊದಲ 45% ಇದ್ದಿದ್ರಿ ಏಜ್ ಆಫ್ ಲಿವಿಂಗ್. ಈಗ ಒಬ್ರು 70 ವರ್ಷಕ್ಕೆ ಸಾಯ್ತಿದ್ರು, ಒಬ್ರು 25 ವರ್ಷಕ್ಕೆ ಸಾಯ್ತಿದ್ರು. ಸರಾಸರಿ ಅದನ್ನ 45 ಇತ್ತು. ಅಂದ್ರೆ ಅಷ್ಟು ನಮ್ದು ಕಡಿಮೆ ಇತ್ತು. ಈಗ ಅದು 65 ಮಟ್ಟ ಬಂದೈತೆ. ಸಾಯು ಅಂದ್ರೆ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಆಗೈತೆ. ಮೊದಲು ಆರೋಗ್ಯ ಸುಧಾರಿಸ್ಕೊಂಡೈತೆ. ಮೊದಲ ಪೌಷ್ಟಿಕ ಆಹಾರ ಕೊರತೆಯಿಂದ ಭಾಳ ಜನ ಸಾಯ್ತಿದ್ರು. ಒಳ್ಳೆ ಗಾಳಿ ಇದ್ದಿದ್ದಿಲ್ಲ, ಒಳ್ಳೆ ನೀರು ಇದ್ದಿದ್ದಿಲ್ಲ. ಎಷ್ಟೋ ಜನ ಬರೇ ವಾಂತಿ ಭೇದಿ ಬಂದು ಕಾಲರ ಗಿಲ್ರ ಬಂದು ಅಂತಂದ್ರೆ ಸತ್ತೋಗ್ಬಿಡ್ತಿದ್ರು. ಮಲೇರಿಯಾ ಬಂದು ಎಷ್ಟೋ ಜನ ಸಾಯ್ತಿದ್ರು. ಈಗೆಲ್ಲ ಸಾಂಕ್ರಾಮಿಕ ರೋಗಗಳಾಯಿತು. ಆಮೇಲೆ ಈ ನಮ್ಮ ಈ ಹೆಲ್ತ್ ಇದು ಅವೇರ್ನೆಸ್ಸು, ಗುಣಮಟ್ಟ, ಟ್ರೀಟ್ಮೆಂಟು ಹೆಚ್ಚಾಗಿರೋದ್ರಿಂದ ಸರಾಸರಿ ಬದುಕುವ ವಯಸ್ಸು 65ಕ್ಕೆ ಐತೆ. ಯೋಗದಿಂದ ಅಲ್ಲ, ನಾವು ಅಷ್ಟು ಡೆವಲಪ್ ಆಗಿವಿ. ಅದಕ್ಕೆ ಯೋಗ ಅಲ್ರಿ, ಇವು ನಮ್ಮ ಹೆಲ್ದಿ ಲಿವಿಂಗ್ ಸ್ಟೈಲ್. ಈಗ ಒಂದು ಯಾವುದೋ ಇದಾಗಬೇಕಂದ್ರೆ ಹೆಲ್ತ್ ಪ್ರಮೋಷನ್, ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಂತ ಅಂತೀವಿ ನಾವು.
ಹೆಲ್ತ್ ಪ್ರಮೋಷನ್ ಅಂತಂದ್ರೆ ಏನು, ನಮ್ಮ ಸರಾಸರಿ ಈಗ ಮೊದಲ ಒಳ್ಳೆ ನೀರು ಸಿಗ್ತಿದ್ದಿಲ್ಲ, ಆಮೇಲೆ ಒಳ್ಳೆ ಗಾಳಿ ಬೆಳಕು ಇವು ಸರಿಯಾಗಿ ಇದ್ದಿದ್ದಿಲ್ಲ, ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತಿದ್ದಿಲ್ಲ. ಎಷ್ಟೋ ಮಕ್ಕಳು ಪೌಷ್ಟಿಕ ಆಹಾರದ ಕೊರತೆಯಿಂದನ ಸಾಯ್ತಿದ್ರು. ಈಗ ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಂತಂದ್ರೆ ಮೊದಲ TBಗೆ, ಆಮೇಲೆ ಈ ಮಲೇರಿಯಾ, ಮೀಸಲ್ಸು, ಮಾಮ್ಸು, ರುಬೆಲ್ಲಾ, ರೇಬೀಸು ಇವಕ್ಕೆ ಯಾವಕ್ಕೂ ವ್ಯಾಕ್ಸಿನ್ ಇದ್ದಿದ್ದಿಲ್ಲ. ಈಗ ನಮ್ಮಲ್ಲಿ ಎಲ್ಲಾ ತರದ ವ್ಯಾಕ್ಸಿನ್ ಅದಾವ. ನಿಮ್ಗೆ ಗೊತ್ತಿರ್ಬೋದು, 12 ವ್ಯಾಕ್ಸಿನ್ಗಳನ್ನ ನಾವು 7-8 ವರ್ಷದ ಮಗು ಕೊಡುವಂತ ಒಂದು ಇದಾಗೈತೆ. ಅಷ್ಟು ವ್ಯಾಕ್ಸಿನ್ಗಳನ್ನ ಹುಡುಗರು ಕೊಡ್ತೀವಿ. ಬರೇ ಮೊದಲ ಈ ಟೆಟನಸ್ ಇದರಿಂದನ ಸಾಯ್ತಿದ್ರು, TBಯಿಂದ ಎಷ್ಟೋ ಜನ ಸಾಯ್ತಿದ್ರು. ಈಗ ಅದಕ್ಕೆಲ್ಲ ವ್ಯಾಕ್ಸಿನ್ ಬಂದವು. ಅಂದ್ರೆ ನಮ್ಮ ಲಿವಿಂಗ್ ಇದು ಹೆಚ್ಚಿಗೆ ಇದಾಗೈತೆ, ಅದು ಒಂದು ಕಾರಣ. ಆಮೇಲೆ ಈ ಯೋಗ ದಿನಾಚರಣೆಯನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ್ರು 2014ರಲ್ಲಿ. ಇಡೀ ವಿಶ್ವವೇ ಇದನ್ನ ಅಪ್ಪಿಕೊಂಡು ಸುಮಾರು ಅವತ್ತಿನ ದಿವಸದಲ್ಲೇ 177 ದೇಶಗಳು ತಮ್ಮ ದೇಶದಲ್ಲಿ ಆಚರಿಸಿದ್ರೆ, ಇವತ್ತು ಯುನೈಟೆಡ್ ಯೂನಿಯನ್ ಆ ಸಂಸ್ಥೆಯಿಂದ ಇದನ್ನ ಆಚರಿಸುವಂತ ಇದಾಗಿದೆ. ಸುಮಾರು 200 ದೇಶಗಳು ಇಡೀ ವಿಶ್ವಾದ್ಯಂತ ಇದನ್ನ ಆಚರಿಸ್ತಾ ಇದ್ದಾವೆ. ವಿಶ್ವ ಯೋಗ ದಿನಾಚರಣೆಯನ್ನು ವರ್ಷದ ಅಗ್ರಿ ಲಾಂಗೆಸ್ಟ್ ಡೇ ಅಂತಂತ ಪೂಜ್ಯ ಗುರುಮಾನ್ ಸ್ವಾಮಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಕಾರ್ಯಕ್ರಮದ ಸದಸ್ಯರು, ಸಂಘದ ಸದಸ್ಯರು, ಊರಿನ ಹಿರಿಯರು, ಆಮೇಲೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇದನ್ನ ಆಚರಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಒಬ್ರು ಮಾಂತೇಶ್ ಗೌಡ್ರ ಅಂತಂದು ಇಲ್ಲೇ ಇದ್ರಾಗದಾರ್ರಿ, ಬಿಂಜೋಡಿಯವರು. ಅವರು ಮಾಜಿ ಅಲ್ಲ, ಅಲ್ಲಿ CRPF ಒಳಗೆ ಇದು ಮಾಡ್ತಾ ಇದಾರ. ಅವರು ವರ್ಷ ಬರತ್ತಾರೆ ನಮ್ಮಲ್ಲೇ. ಕಳೆದ 5-6 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ. ಅವರು ಈ ಸಲ ಬರ್ತಾ ಇದ್ದಾರೆ, ಮಾಂತೇಶ್ ಗೌಡ್ರ ಅಂತ.